ಇವತ್ತು ದಿವಸ ಬಿಸಿಲ ನಾಡಂತೆ ಹೆಸರು ಪಡೆದಿರತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ನೀರಿನ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಇವತ್ತು ದಿವಸ ಗಲ್ಲಿಗಳಲ್ಲೂ ಕೂಡ ಈ ಎಷ್ಟು ಬಿಸಿಲಿದೆ ಅಂದರೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಬಿಸಿಲನ್ನು ದಾಖಲೆ ಆಗಿದೆ ಕಲಬುರಗಿ. ಅಂಥ ಸ್ಥಳದಲ್ಲಿ ಜಿಲ್ಲಾಡಳಿತ ಸರ್ಕಾರ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡದೆ ಇವತ್ತು ದಿವಸ ಸಾರ್ವಜನಿಕರಿಗೆ ಬಿಡ್ರಿ, ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿ ಕೇಂದ್ರದ ಆವರಣದಲ್ಲೇ ಇರತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಬಂದಾಗಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳ ಆಫೀಸಲ್ಲೇ ಕುಡ್ಲಿಕ್ಕೆ ನೀರು ಸಿಗಲ್ಲ ಅಂದಾಗ ಸಾರ್ವಜನಿಕರಿಗೆ ನೀರು ಸಿಗುತ್ತಾವೆ ಕುಡ್ಲಿಕ್ಕೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ ಜಿಲ್ಲಾಡಳಿತ ಸರ್ಕಾರ ಉಸ್ತುವಾರಿ ಸಚಿವರು ಕೂಡಲೇ ಸಾರ್ವಜನಿಕರ ಒಂದು ಆರೋಗ್ಯ ದೃಷ್ಟಿಯಿಂದಾಗಿರ್ಬೋದು ಅವ್ರಿಗೆ ಏನು ಮೂಲಭೂತ ಸೌಲಭ್ಯ ಕಲಿಸ್ಬೇಕು. ಹಾಗಾಗಿ ಬಿಸಿಲು ಹೆಚ್ಚಿರುವುದರಿಂದ ನೀರಿನ ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಸಾರ್ವಜನಿಕರು ನಿಮ್ಮ ಸರ್ಕಾರಕ್ಕೆ ಶಾಪ ಆಗ್ತಾರೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಚೆಕ್ ಕೊಡ್ತಾಯಿದೆ. ಇವತ್ತು ದಿವಸ ಬಿಸಿಲ ನಾಡಂತೆ ಹೆಸರು ಪಡೆದಿರತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ನೀರಿನ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಇವತ್ತು ದಿವಸ ಗಲ್ಲಿಗಳಲ್ಲೂ ಕೂಡ ಈ ಎಷ್ಟು ಬಿಸಿಲಿದೆ ಅಂದರೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಬಿಸಿಲನ್ನು ದಾಖಲೆ ಆಗಿದೆ ಕಲಬುರಗಿ. ಅಂಥ ಸ್ಥಳದಲ್ಲಿ ಜಿಲ್ಲಾಡಳಿತ ಸರ್ಕಾರ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡದೆ ಇವತ್ತು ದಿವಸ ಸಾರ್ವಜನಿಕರಿಗೆ ಬಿಡ್ರಿ, ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿ ಕೇಂದ್ರದ ಆವರಣದಲ್ಲೇ ಇರತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಬಂದಾಗಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳ ಆಫೀಸಲ್ಲೇ ಕುಡ್ಲಿಕ್ಕೆ ನೀರು ಸಿಗಲ್ಲ ಅಂದಾಗ ಸಾರ್ವಜನಿಕರಿಗೆ ನೀರು ಸಿಗುತ್ತಾವೆ ಕುಡ್ಲಿಕ್ಕೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ ಜಿಲ್ಲಾಡಳಿತ ಸರ್ಕಾರ ಉಸ್ತುವಾರಿ ಸಚಿವರು ಕೂಡಲೇ ಸಾರ್ವಜನಿಕರ ಒಂದು ಆರೋಗ್ಯ ದೃಷ್ಟಿಯಿಂದಾಗಿರ್ಬೋದು ಅವ್ರಿಗೆ ಏನು ಮೂಲಭೂತ ಸೌಲಭ್ಯ ಕಲಿಸ್ಬೇಕು. ಹಾಗಾಗಿ ಬಿಸಿಲು ಹೆಚ್ಚಿರುವುದರಿಂದ ನೀರಿನ ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಸಾರ್ವಜನಿಕರು ನಿಮ್ಮ ಸರ್ಕಾರಕ್ಕೆ ಶಾಪ ಆಗ್ತಾರೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಚೆಕ್